ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಚಿಕ್ಕದೊಂದು ಪ್ರೊಮೋನ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಆರಂಭದಲ್ಲಿ ಜಗಳ ನಡೀತಾ ಇರುತ್ತೆ. ಅಜಿತ್ ಮತ್ತು ಭೂಮಿಗೂ ಸಹ ವಾದ ವಿವಾದ ನಡೀತಾ ಇರುತ್ತೆ. ದೇವಿಯಾನಿ ಅತ್ತೆ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಡಿ, ಅವರು ನನಗೆ ಅಮ್ಮನ ಸಮಾನ ಆಯಿತಾ, ಅವ್ರ ಬಗ್ಗೆ ನಾನು ಏನು ಕೇಳೋಕ್ಕೂ ಇಷ್ಟಪಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ನೋಡು ನೀನು ಇನ್ನೊಸೆನ್ಸ್ನ ಎಲ್ಲರೂ ಸಹ ಯೂಸ್ ಮಾಡಿಕೊಂಡು ನಿನಗೆ ಎಲ್ಲರೂ ಸಹ ಮೋಸನೇ ಮಾಡ್ತಾರೆ. ನಿನ್ನ ಮೇಲೆ ಎಷ್ಟು ಸಲ ಕೊಲೆ ಪ್ರಯತ್ನ ನಡೆದಿದೆ ಹೇಳು, ಅವಾಗೆಲ್ಲವೂ ಸಹ ನಾನು ಕಾಪಾಡೋ ಅಷ್ಟೊತ್ತಿಗೆ ಸಾಕಾಗಿದೆ ಆಯಿತಾ ಅಂತ ಬೈಕೋಬಿಟ್ಟು ಹಾಗೆ ಹೊರಗಡೆ ಹೋಗಿ ಇವ್ರ ಜೊತೆ ಒಳಗಡೆ ಹೋಗಿ ಮಲ್ಕೊಳಕ್ಕಾಗಲ್ಲಪ್ಪ, ಅಲ್ಲಿ ತುಂಬ ಜಗಳ ಮಾಡ್ತಾಳೆ, ಇಲ್ಲೇ ಮಲ್ಕೋಬೇಕು ಅಂತ ಸೋಫಾ ಮೇಲೆ ಮಲಗಿರ್ತಾನೆ. ಅಲ್ಲಿಗೆ ಅಪೇಕ್ಷೆ ಬರ್ತಾಳೆ, ಇದೇನಿದು ಇವನು ಬೆಡ್ರೂಮಲ್ಲಿ ಮಲ್ಕೊಂಡ್ಬಿಟ್ಟು ಇಲ್ಲಿ ಸೋಫಾ ಮೇಲೆ ಮಲಗಿದ್ದಾನಲ್ಲ, ಹಾಗಾದರೆ ಚೆನ್ನಾಗಿ ದೊಡ್ಡ ಜಗಳ ಆಗಿರ್ಬೋದು ಈ ಟೀ ಅಂಗಡಿಗೂ ಇವನಿಗೂ, ಅದಕ್ಕೆ ಅವ್ನು ಮಲಗಿದ್ದಾನೆ ಅಂದ್ಬಿಟ್ಟು ಅಜಿತ ಅಂತ ಕೂಗ್ತಾ ಇರ್ತಾಳೆ. ಈ ಕಡೆ ಅಜಿತ್ ಎದ್ಬಿಟ್ಟು ಏನು ಅಂತ ಅಂದಾಗ, ಏನು ಟೀ ಅಂಗಡಿ ಜೊತೆ ಜಗಳ ಆಯಿತಾ, ಅದಕ್ಕೆ ಇಲ್ಲಿ ಮಲಗಿದೀಯಾ ಅಂತ ಅಂದಾಗ, ಏನೀಗ ನಿನ್ನ ಗಂಡನ ಜೊತೆ ನೀನು ಜಗಳ ಆಡಿದಾಗ ನಿನ್ನ ಗಂಡ ಸೋಫಾ ಮೇಲೆ ಮಲಗಲ್ವಾ ಅಂದಾಗ, ಆ ವಿಷಯ ಎಲ್ಲ ಕೇಳಬೇಡ ಅಂದಾಗ, ನೀನು ಹಾಗೆ ನಮ್ಮಿಬ್ಬರ ಮಧ್ಯೆ ನೀನು ಬರಬೇಡ ಆಯಿತಾ, ನಿಂದು ಎಷ್ಟಾಯಿತು ಅಷ್ಟು ನೋಡ್ಕೊ ಅಂತ ಅಂದಾಗ, ಆಯಿತು ಸರಿ ಬಿಡು ನಾನು ಹೋಗ್ತೀನಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಅವಾಗ ಏನಾದರೂ ಇರ್ಬೋದು ವಿಷಯ ಅಂತ ಕೇಳಿದಾಗ, ನೋಡು ದೇವಿಯಾನಿ ಅತ್ತೆಗೆ ಪ್ರಾಬ್ಲಮ್ ಆಗಿದೆಯಲ್ಲ, ಇವಾಗ ಅಲ್ಲಿ ಕಾನ್ಸ್ಟೇಬಲ್ ಇಟ್ಟಿದ್ದೀನಿ, ಅವ್ರು ಏನಾದರೂ ಫೋನ್ ಮಾಡಿದರೆ ನಾನು ಇಮ್ಮಿಡಿಯೇಟ್ಲಿ ಹೋಗಬೇಕು, ಅವಾಗ ಅಲ್ಲಿ ಹೋಗಿ ರೆಡಿ ಆಗೋಕ್ಕಾಗಲ್ಲ, ನನ್ನ ಹೆಂಡತಿಗೆ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೋಸ್ಕರ ನಾನು ಇಲ್ಲೇ ಮಲಗಿದ್ದೀನಿ ಅಂತ ಹೇಳಿಬಿಟ್ಟು ಸೋಫಾ ಮೇಲೆ ಮಲ್ಕೋತಾನೆ. ಆದರೂ ಸಹ ಅಪೇಕ್ಷೆ ಹೋಗಲ್ಲ. ಅವಾಗ ಮತ್ತೆ ನೋಡಿಬಿಟ್ಟು ಅಜಿತು ಬೈದ್ಬಿಟ್ಟು ಕಳಿಸ್ತಾನೆ, ಏನಕ್ಕೆ ಬಂದಿದ್ಯಾ ಅಂದಾಗ, ನೀರು ಕುಡಿಬೇಕು ಅಂತ ಅಂದಾಗ, ಸರಿ ಆಯಿತು ನೀರು ಕುಡಿದು ಹೋಗು ಆಯಿತಾ, ನಿಂತ್ಕೋಬೇಡ ಅಂತ ಬೈದು ಕಳಿಸ್ದಾಗ ಅಪೇಕ್ಷೆ ಹೋಗ್ತಾಳೆ. ಈ ಕಡೆ ಭೂಮಿ, ಸಾಹೇಬ್ರು ಇನ್ನೂ ಬರಲಿಲ್ವಲ್ಲ, ಹಾಗಾದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಸಮಾಧಾನ ಮಾಡಿಬಿಟ್ಟು ನಾನು ಅವ್ರನ್ನ ಕರ್ಕೊಬರ್ಬೇಕು ಅಂತ ಕೆಳಗಡೆ ಬಂದು ನೋಡಿದಾಗ ಅಲ್ಲಿ ಸೋಫಾ ಮೇಲೆ ಮಲಗಿದ್ದು ನೋಡಿ ತುಂಬ ಬೇಜಾರು ಮಾಡ್ಕೋತಾಳೆ. ಸಾಹೇಬ್ರೆ ಎದಳಿ ಸೊಳ್ಳೆಗಳಿದೆ ತುಂಬ, ಎದಳಿ ಅಂತ ಎಷ್ಟು ಕೂಗಿದ್ರು ಸಹ ಅಜಿತ್ ಈ ಕಡೆ ಎದ್ದಾಳ್ತಾ ಇರಲ್ಲ. ಅವಾಗ ಕಾಯಿಲ್ ತಂದುಬಿಟ್ಟು ಕಾಯಿಲೆಲ್ಲ ಹಾಕ್ಬಿಟ್ಟು ಸೊಳ್ಳೆಗಳನ್ನು ಓಡಿಸ್ತಾಳೆ. ಆರಾಮಾಗಿ ನೀವು ಮಲಗಿ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಅಯ್ಯೋ ಚಳಿ ಆಗ್ತಿದೆಯಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ನಾನು ಬೆಡ್ಶೀಟ್ ತೊಗೊಬರ್ತೀನಿ, ಹಾಗೆ ಪಿಲ್ಲೋ ತೊಗೊಬರ್ತೀನಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಪಿಲ್ಲೋ ಎಲ್ಲ ಬೇಡ ಭೂಮಿ, ಬೆಡ್ಶೀಟ್ ಒಂದು ಸಾಕು ಅಂತ ಅಂದ್ಬಿಟ್ಟು ಬೆಡ್ಶೀಟ್ನ ತಂದು ಅಜಿತ್ಗೆ ಒಜಿಸಿ ಬೆಚ್ಚಗೆ ಮಲ್ಕೊಡಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ. ಹಾಗೆ ಡೋರು ಓಪನ್ ಮಾಡ್ಕೊಂಡಿಲ್ಲ, ಹಾಗೆ ಮಲಗಿದ್ದೀರಲ್ಲ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ರೂಮಿಗೆ ಹೋಗೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆವಾಗ ಮತ್ತೆ ಯೋಚನೆ ಮಾಡಿ ಭೂಮಿ ಹೇಳ್ತಾ ಇರ್ತಾಳೆ, ಅಯ್ಯೋ ಸಾಹೇಬ್ರೆ ನೀವು ಇಲ್ಲೇ ಮಲಗಿದ್ದೀರಾ, ನಾನೊಬ್ಬಳೇ ಹೋಗಿ ಅಲ್ಲಿ ಹೇಗೆ ಮಲಗಲಿ ಆಯಿತಾ, ನಾನು ಇಲ್ಲೇ ಮಲಗ್ತೀನಿ ಅಂತ ಸೋಫಾ ಮೇಲೆ ಕೂತ್ಕೊಂಡು ಭೂಮಿ ಅಜಿತ್ನ ನೋಡಿಕೊಂಡು ಹೇಳ್ತಾ ಇರ್ತಾಳೆ. ಅಲ್ಲ ಸಾಹೇಬ್ರೆ, ನನಗೋಸ್ಕರ ನೀವು ಮನೆಯವ್ರನ್ನೆಲ್ಲ ಎದುರಾಕೊಂಡು ಈ ಥರ ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ, ಈ ಸಂಬಂಧಕ್ಕೆ ನಾನು ಏನಂತ ಹೆಸರಿಡಲಿ ಯಜಮಾನ್ರೆ ಹೇಳಿ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಬ್ಬೊಬ್ಬಳೆ ಮಾತಾಡ್ತಾ ಅವಳು ಸಹ ನಿದ್ದೆ ಮಾಡಿಬಿಡ್ತಾಳೆ. ಹಾಗೆ ಸೋಫಾ ಮೇಲೆ ಕೈ ಕಟ್ಕೊಂಡು ಹಾಗೆ ನಿದ್ದೆ ಮಾಡ್ತಾ ಇರ್ತಾಳೆ. ಈ ಕಡೆ ಅಜಿತು ಸಹ ಅಲ್ಲೇ ನಿದ್ದೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಅಶ್ವಿನಿ ದೇವಿಯಾನಿನ ಕೇಳ್ತಾ ಇರ್ತಾಳೆ, ಅಲ್ಲ ಮೇಡಮ್ ನೀವು ಪಾಯ್ಸನ್ ತೊಗೊಂಡಿದ್ದೀರಲ್ಲ, ಮೊದಲೇ ಒಂದು ಪೊಲೀಸ್ ಬುದ್ಧಿ, ಅವನೇನಾದರೂ ನಿಮ್ಮ ರೂಮ್ಗೆ ಹೋಗಿ ಚೆಕ್ ಮಾಡಿ ಏನು ಪಾಯ್ಸನ್ ತೊಗೊಂಡಿರ್ಬೋದು, ಯಾವ ಪಾಯ್ಸನ್ ಅಂತ ಅವನೇನಾದರೂ ಚೆಕ್ ಮಾಡಿದರೆ ಏನು ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾ ಇರಬೇಕಾದ್ರೆ ದೇವಿಯಾನಿ ಹೇಳ್ತಾಳೆ, ಆ ತಿಪ್ಪುರ್ಲಾಗ ಹಾಕಿದ್ರು ಸಹ ಅಜಿತು ನಾನು ಪಾಯ್ಸನ್ ಕುಡಿದಿರೋದನ್ನ ನಿಜ ಅಂತಲೇ ಅವ್ನು ನಂಬೋದು, ಅದು ಸುಳ್ಳಂತ ಅವ್ನ ಕೈಲಿ ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ದೇವಿಯಾನಿ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ. ಅವಾಗ ನಿಮ್ಮನ್ನು ನಾನು ಏನೋ ಅಂದ್ಕೊಂಡಿದ್ದೆ ಮೇಡಮ್, ತುಂಬಾ ಇದ್ದೀರಾ ನಾನು ಅಂತ ಈ ಕಡೆ ಅಶ್ವಿನಿ ಸಹ ಹೋಗ್ಲುತ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ ದೇವಿಯಾನಿ ರೂಮಿಗೆ ಬಂದು ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಅಲ್ಲಿ ಪಾಯ್ಸನ್ ಬಾಟ್ಲು ಬಿದ್ದಿರುತ್ತೆ. ಅದೇ ಸಮಯಕ್ಕೆ ಭೂಮಿನೂ ಬರ್ತಾಳೆ, ಸತ್ಯಣ್ಣನೂ ಬರ್ತಾರೆ. ಅವಾಗ ಭೂಮಿ ಹೇಳ್ತಾಳೆ, ಏನು ಸಾಹೇಬ್ರೆ ಅಲ್ಲೇ ಡಿಟೆಕ್ಟಿವ್ ಕೆಲಸ ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಅಂದಾಗ ಪಾಯ್ಸನ್ ಬಾಟ್ಲನ್ನ ಕರ್ಚಿಪಲ್ಲಿ ಇಟ್ಕೊಂಡು ತೋರಿಸ್ತಾ ಇರ್ತಾನೆ. ಅವಾಗ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಏನು ನಿಮ್ಮ ಅತ್ತೆ ಮುಂಚೆನೇ ಪ್ಲ್ಯಾನ್ ಮಾಡಿ ಈ ಪಾಯ್ಸನ್ ಬಾಟ್ಲನ್ನ ಇಟ್ಟಿದ್ರ ಅಂತ ಕೇಳಿದಾಗ ಅಜಿತ್ಗೂ ಸಹ ಆ ಮಾತು ಕೇಳಿ ಶಾಕ್ ಆಗುತ್ತೆ. ಅದಕ್ಕೆ ಅಜಿತ ಹೇಳ್ತಾನೆ, ದೇವಿಯಾನಿ ಅತ್ತೆ ತೊಗೊಂಡಿರೋದು ಅದು ವಿಷಾನ ಅನ್ನೋದೇ ನನಗೆ ಡೌಟ್ ಇದೆ ಸತ್ಯಣ್ಣ ಅಂದಾಗ, ಸತ್ಯಣ್ಣ ಸಹ ನನಗೆ ಇದೇ ಅನುಮಾನ ಬರ್ತಿದೆ, ನೋಡೋಣ ವಿಚಾರಿಸೋಣ, ನಮ್ಮ ಅನುಮಾನ ಏನಾದರೂ ನಿಜ ಆದರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಅಂತ ಅಜಿತ್ಗೆ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.